ಪ್ರಕಾಶ, ಏನಾಯ್ತು ಸರ್? ಅಮ್ಮವರು 3 ಕೋಟಿ ಸಾಲ ಮಾಡಿ ಕ್ಲಬ್ಬಲ್ಲಿ ಕಳ್ಕೊಂಬಿಟ್ಟಿದ್ದಾರಂತೆ ಸರ್. ಮನೆಗೆ ಬಂದು ಜಯದೇವ್ ಸರ್ ಹತ್ರ ದುಡ್ಡು ಕೇಳಿದ್ದಾರೆ, ಅದಕ್ಕೆ ಅವ್ರು ಬೈದಿದ್ದಾರೆ ಸರ್. ಅದೇನಾಯ್ತೋ ಗೊತ್ತಿಲ್ಲ ಸರ್. ದಿಯಾ ಮೇಡಮ್ಗೆ ಅಮ್ಮವ್ರು ಹೊಡೆದ್ಬಿಟ್ರಂತೆ ಸರ್. ಆಮೇಲೆ ಜಯದೇವ್ ಸರ್ಗೆ ಅಮ್ಮವ್ರಿಗೆ ಮಾತಿಗೆ ಬೆಳೆದು ಜಗಳ ಆಗಿದೆ ಸರ್. ಜಯದೇವ್ ಸಾರು ಅಮ್ಮನ್ನ ಎಳ್ಕೊಂಡು ದರ ಅಂತ ಆಚೆಗೆ ಹಾಕ್ಬಿಟ್ರು ಸರ್. ಅದನ್ನ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಯ್ತು ಸರ್. ಸರಿ ಪ್ರಕಾಶ್, ಈ ಸಿಸ್ಟರ್ ಯಾವ ಕಡೆ ಹೋದ್ಲು? ಯಾವ ಕಡೆ ಹೋದ್ರೋ ಗೊತ್ತಿಲ್ಲ ಸರ್. ಅಮ್ಮವ್ರಿಗೆ ಆ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು ಸರ್. ದೇವ್ರೆ, ಎಲ್ಲಿಗೆ ಹೋದ್ಲಪ್ಪ? ಈಗ ನಾನು ಏನು ಮಾಡಲಿ? ಓ ಹೌದು, ಈ ವಿಷಯನ ಗೌತಮ್ ತಿಳಿಸ್ಬೇಕು. ಡೇಟಿಂಗು ಟ್ರೀಟು ಸಕ್ಕದಾಗಿತ್ತು. ತುಂಬ ಹೃದಯದ ಧನ್ಯವಾದಗಳು. ಏನ್ರಿ ಇದು ಇದಕ್ಕಿದ್ದಾಗೆ ಅಚ್ಚ ಕನ್ನಡದಲ್ಲಿ ಧನ್ಯವಾದಗಳು ಅಂತೆಲ್ಲ ಹೇಳ್ತಾ ಇದ್ದೀರಾ? ನನ್ನ ಖುಷಿಗೆ ಲಿಮಿಟೇ ಇಲ್ಲ ನೋಡಿ, ಅದಕ್ಕೆ ಹಾಗೆ ಬಂದ್ಬಿಡ್ತು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆದರೂ ಒಂದು ಸ್ವಲ್ಪ ಬೇಜಾರಾಗ್ತಿದೆ, ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ. ನೋಡ್ರಿ, ನೀವು ಇಲ್ಲ ಇದ್ದೀರಾ, ನಾನು ಇಲ್ಲ ಇದ್ದೀನಿ. ಗಾಡಿ ತುಂಬ ಪೆಟ್ರೋಲ್ ಇದೆ, ಕೀ ನಮ್ಮ ಹತ್ರನೇ ಇದೆ. ನೀವು ಹೂ ಅನ್ನಿ, ಇನ್ನೊಂದು ರೌಂಡ್ ಬರೋಣ. ಇಷ್ಟೊಂದು ಉತ್ಸಾಹ ಒಳ್ಳೇದಲ್ಲ, ಇನ್ನೊಂದಿನ ಹೋಗೋಣ. ಸರಿ, ಇದನ್ನ ತೊಗೊಂಡೋಗಿ ಮಕ್ಳು ಕೊಡ್ರಿ. ಐಸ್ ಕ್ರೀಮ್ ಎಲ್ಲ ಕರ್ಗೋಗ್ಬಿಡುತ್ತೆ. ಆಮೇಲೆ ನಾನು ಗಾಡಿನ ಪಾರ್ಕ್ ಮಾಡಿ ಕೀ ಕೊಟ್ಟು ಬರ್ತೀನಿ. ಬೇಗ ಬನ್ನಿ. ಯಾ ಗೌತಮ್, ಗೌತಮ್, ಇದೇನು ಇಷ್ಟೊತ್ತಲ್ಲೇ ಬನ್ನಿ. ಅಲ್ಲ, ಇವತ್ತೊಂದು ವಿಷಯ ಹೇಳ್ಬೇಕಣಪ್ಪ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ಜೈದೇವು ಸಿಸ್ಟರ್ನ ಮನೆಯಿಂದ ಹೊರಗೆ ಹಾಕಿದಾರಂತೆ ಕಣಪ್ಪ. ಹೌದು ಗೌತಮ್, ಅದು ಸಿಸ್ಟರ್ ಕ್ಲಬ್ಬಿಗೆ ಹೋಗಿದ್ದಾಳ, ಅಲ್ಲೇನೋ ಆಟ ಆಡಿದ್ಲಂತೆ, 3 ಕೋಟಿ ಸೋತ್ಲಂತೆ. ಮನೆಗೆ ಬಂದು ಜಯದೇವ್ ಹತ್ರ ಕೇಳಿದಾಳೆ, ಜಯದೇವ್ ಕೊಡಲ್ಲ ಅಂದಿದ್ದಾನೆ. ಇಬ್ಬರಿಗೆ ಮಾತಿಗೆ ಮಾತು ಬೆಳೆದು ಅಮ್ಮ ಅಂತ ನೋಡಿದೆ ಕತ್ತಿಡಿದು ಹೊರಗೆ ತಳ್ಳಿದ್ದಾನೆ ಗೌತಮ್. ಗೌತಮ್, ರಾತ್ರಿ ಒಂಟಿ ಹೆಂಗಸು ಎಲ್ಲಿ ಹೋಗಿದ್ದಾಳೋ, ಏನು ಮಾಡ್ತಿದ್ದಾಳೋ ನೆನೆಸ್ಕೊಂಡ್ರೆ ತುಂಬ ಹೆದರಿಕೆ ಆಗುತ್ತೆ ಕಣಪ್ಪ. ಒಂದು ಫೋನ್ ಮಾಡಬೇಕಾಗಿತ್ತು. ಕಾಲ್ ಮಾಡಿದ್ದೆ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಹೌದಾ? ಹೌದು, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲೋಗಿರ್ತಾರೆ?